ಮಹಾರಾಷ್ಟ್ರ ಸರ್ಕಾರಕ್ಕೆ ಅಂತೀರಿ. ನಾವು ಇವತ್ತು ಮುಧೋಳದ ಅಣ್ಣ ಬಸವಣ್ಣವರ ವೃತ್ತದಲ್ಲಿ ಏನು ಕೋಮು ಪ್ರಚೋದನೆಯನ್ನು ಮಾಡುವಂತಹ ಮೊಹಮ್ಮದ್ ಪೈಗಂಬರವರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿ ದೇಶದಲ್ಲಿ ಸಂಚಲನ ಮೂಡ್ತಕ್ಕಂಥ ನಜಿಯಾ ಇಲಾಹಿ ಅವರ ವಿಕೃತ ಮನಸ್ಥಿತಿಯನ್ನು ಖಂಡಿಸಲಿಕ್ಕೆ ನಾವೆಲ್ಲ ಸೇರಿದ್ದೀವಿ. ಈ ನಜಿಯಾ ಇಲಾಹಿ ಯಾರು ಅಂತಂದ್ರೆ ಇವರನ್ನ ಸಾಕಿ ಸಲಿತಕ್ಕಂಥವರು ಈ ಬಿಜೆಪಿ ಅವರು ಅಂತಕ್ಕಂಥದ್ದನ್ನ ನಾವು ಮರಿಬಾರ್ದು. ಬಿಜೆಪಿಯ ಅಲ್ಪಸಂಖ್ಯಾತರ ಮೋರ್ಚಾದ ಸದಸ್ಯ ಈ ನಜಿಯಾ ಇಲಾಹಿ. ಇಂಥ ನಜಿಯಾ ಇಲಾಹಿಯನ್ನು ಇಟ್ಕೊಂಡು ಬಿಜೆಪಿ ಅಲ್ಪಸಂಖ್ಯಾತರ ಘಟಕ ದೇಶದಲ್ಲಿ ಅವಹೇಳನಕಾರಿಯಾಗಿರ್ತಕ್ಕಂಥ ಪ್ರಚೋದನಕಾರಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ನೀಡಿಸ್ತಕ್ಕಂಥದ್ದು ಈ ಬಿಜೆಪಿ ಅಲ್ಪಸಂಖ್ಯಾತರ ಘಟಕದಿಂದ ಮಾಡ್ತಾ ಇದ್ದಾರೆ. ಆದ್ರೆ ಇವರಿಗೆ ನಜಿಯಾ ಇಲಾಹಿಯ ಹಿನ್ನೆಲೆಯನ್ನು ತೆಗೆದು ನೋಡಿದಾಗ ನಜಿಯಾ ಇಲಾಹಿ ಅವರು ಕಲ್ಕತ್ತಾದಲ್ಲಿ ಕೋರ್ಟ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು, ಅವ್ರ ಮೇಲೆ FIR ದಾಖಲಾಗಿರ್ತಕ್ಕಂಥದ್ದು ವಂಚನೆಯ ಪ್ರಕಾರ ಇವ್ರ ಮೇಲೆ ದಾಖಲಾಗಿದೆ. ಇಂತಹ 420 ಇಟ್ಕೊಂಡಿರ್ತಕ್ಕಂಥ ಪಕ್ಷ ಯಾವ್ದಾದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಯಾರು ಮರಿಬಾರ್ದು. ಇಂತಹ 420 ಅವರಿಂದ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವಹೇಳನಕಾರಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ನೀಡಿಸ್ತದೆ. ನಾವಿಲ್ಲಿ ಖಂಡಿಸ್ತಾ ಇರೋದು ಒಂದು ಹೆಣ್ಮಗಳು ಅಷ್ಟೇ ಅಲ್ಲ, ಈ ಹೆಣ್ಮಗಳಿಂದ ಇರ್ತಕ್ಕಂಥ ವ್ಯಕ್ತಿಗಳು ಯಾರು, ಈ ಹೆಣ್ಮಗಳಿಂದ ಇರ್ತಕ್ಕಂಥ ಪ್ರಚೋದನೆ ನೀಡಿರ್ತಕ್ಕಂಥ ಗುಂಪೆ ಯಾವುದು ಅನ್ನೋದ್ರ ಬಗ್ಗೆ ನಾವು ಅವಲೋಕನವನ್ನು ಮಾಡ್ಕೋಬೇಕಾಗಿದೆ. ಗಾಜಿಯಾಬಾದ್ ಯಾವ ಸಂಘಟನೆ ವೇದಿಕೆ ಮೇಲೆ ನಿಂತ್ಕೊಂಡು ಪ್ರಚೋದನಕಾರಿಯಾಗಿರ್ತಕ್ಕಂಥ ಭಾಷಣಗಳನ್ನ ಮಾಡ್ತಾರೆ. ಕೇವಲ ಇದೊಂದೇ ಹೇಳಿಕೆ ಅಲ್ಲ, ನಜಿಯಾ ಇಲಾಹಿ ಅವರ ಹಿನ್ನೆಲೆಯನ್ನ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗತ್ತೆ. ಹಲವಾರು ಹೇಳಿಕೆಗಳನ್ನ ಸಂಘಟನೆಗಳಿದಾವೆ. ಆ ಸಂಘಟನೆಗಳ ವೇದಿಕೆಯಲ್ಲಿ ನಜಿಯಾ ಇಲಾಹಿ ತಮ್ಮ ಬಾಯಿಗೆ ಬಂದಂಗೆ ಹೇಳ್ತಾ ಇದ್ದಾರೆ. ಆದ್ರೆ ಇವರನ್ನ ನಿಯಂತ್ರಣ ಮಾಡಬೇಕಾಗಿತ್ತು, ಇವ್ರನ್ನ ಹದ್ದುಬಸ್ತಿನಲ್ಲಿ ಇರಬೇಕಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ, ವಿಶೇಷವಾಗಿ ಅಲ್ಪಸಂಖ್ಯಾತರ ಘಟಕದ ಬಿಜೆಪಿ ಮೋರ್ಚಾ ಏನಿದೆ ಇವರನ್ನ ಹದ್ದುಬಸ್ತಿನಲ್ಲಿ ಇರಬೇಕಾಗಿತ್ತು. ಆದ್ರೆ ಇವರನ್ನ ಹದ್ದುಬಸ್ತಿನಲ್ಲಿ ಇಟ್ಟಿಲ್ಲ. ಇವರನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕಂತ ಎಲ್ಲಾ ಮಾಧ್ಯಮಗಳಲ್ಲಿ ಹೇಳಿಕೆಗಳನ್ನ ವೈರಲ್ ಮಾಡೋದು, ಎಲ್ಲ ಮಾಧ್ಯಮಗಳಲ್ಲಿ ಬರುವಂತ ನೋಡ್ಬೋದು. ಇದು ಏನು ಅಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಮುಸಲ್ಮಾನ್ ಸಮುದಾಯವನ್ನ ಉದ್ದೇಶಪೂರ್ವಕವಾಗಿ ಅವಹೇಳನ ಮಾಡುವಂತ ಕೆಲಸವನ್ನ ಈ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ನಾವು ಖಂಡಿಸ್ತಾ ಇರೋದು ಬಿಜೆಪಿ ಅವರಿಗೆ ದಯವಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಒಪ್ಕೊಳ್ರಿ. ನಾವು ಸಹೋದರತೆಯಿಂದ, ಬಂಧುತ್ವದಿಂದ, ಭಾತೃತ್ವದಿಂದ ಬದುಕಬೇಕಾಗಿರ್ತಕ್ಕಂಥ ಈ ನಾಡಿನಲ್ಲಿ ನೀವು ಕೋಮು ಪ್ರಚೋದನೆಯನ್ನು ಮಾಡ್ತಾ ಹೆಣ್ಮಕ್ಳ ಕಡೆಯಿಂದ ಸ್ಟೇಟ್ಮೆಂಟ್ಗಳನ್ನ ಮಾಡಿಸ್ತಾ ನೀವು ಕೈಲಾಗಲಾರ್ದವ್ರಿಗೆ ಎಲ್ಲರಿಗೂ ಗೊತ್ತದ. ಹೆಣ್ಮಕ್ಳನ್ನ ಮುಂದೆ ಬಿಟ್ಟು ನಿಮ್ಮ ಅಜೆಂಡಾಗಳನ್ನ, ನಿಮ್ಮ ವಿಚಾರಗಳನ್ನ ಇಲ್ಲಿ ಬಿತ್ತಾಕತ್ತೀರಿ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತದ. ನೀವು ಕೈಲಿ ಆಗಿದ್ರೆ ಇಂಥ ಹೆಣ್ಮಕ್ಳನ್ನ ಇಟ್ಕೊಂಡು ಪ್ರಚೋದನಕಾರಿಯಾಗಿ ಹೇಳಿಕೆಗಳನ್ನ ಕೊಡಿಸ್ತಾ ಇದ್ದಲ್ಲ, ನೀವೇ ಹೇಳಿಕೆಗಳನ್ನ ಕೊಡ್ತಿದ್ರಿ. ಆದ್ರೆ ನೀವು ಮಾಡ್ತಕ್ಕಂಥದ್ದು ಅಷ್ಟು ಪ್ರಬುದ್ಧ ಜನಾಂಗದಲ್ಲಿ ನಾವೆಲ್ಲ ಇದೀವಿ. ಹಿಂದೆಲ್ಲ ನಾವು ಗುಂಪುಗಳ ಕಾಲದಾಗಲ್ಲ, ನಾವೆಲ್ಲ ಗೂಗಲ್ ಕಾಲದಲ್ಲಿ ಇದೀವಿ. ಈಗ ಯಾರು ಏನ್ ಮಾಡ್ತಾ ಇದಾರೆ ಏನಿಲ್ಲ ಅಂತಕ್ಕಂಥದ್ದು ಸಾಮಾಜಿಕ ಜಾಲತಾಣ ಜಗತ್ತು ಬಹಳ ಮುಂದುವರೆದಿದೆ. ಪ್ರತಿಯೊಬ್ಬ ವ್ಯಕ್ತಿಯ ಆಗು ಹೋಗುವ ಬಗ್ಗೆ ಕ್ಷಣ ಮಾತ್ರದಲ್ಲಿ ನಾವು ಐಡೆಂಟಿಫೈಯನ್ನ ಮಾಡಬಹುದು. ಹಾಗಾಗಿ ನಜಿಯಾ ಇಲಾಹಿ ಅವರು ಮುಂದಿಟ್ಕೊಂಡು ಏನು ಬಿಜೆಪಿ ಮಾಡ್ತಾ ಇದೆ ಅದನ್ನ ಮಾಡಬಾರ್ದು ಅಂತ, ಕೃತ್ಯಕ್ಕೆ ಕೈ ಹಾಕಬಾರ್ದು ಅಂತ ಆಗ್ರಹಿಸ್ತಾ ನಜಿಯಾ ಇಲಾಹಿ ಅವರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕು ಅಂತಕ್ಕಂಥ ಕಾನೂನು ಅಡಿಯಲ್ಲಿ ನಾನು ಆಗ್ರಹಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ಯಲ್ಲಪ್ಪ ನಾಗರಿಕರಿಗೆ ಧನ್ಯವಾದಗಳು. ಈಗ ನಾನು